ಮಂತ್ರಿಗಳು ಇವತ್ತು ಸೋನಿಯಾ ಗಾಂಧಿ ಅವರು ಲೆಕ್ಕ ಕೇಳಲಿಕ್ಕೆ ಯಾರು ಬಿಡುಗಡೆ ಆಗಿದೆ, ಅದರಲ್ಲಿ ಬಿಡುಗಡೆಯಾಗಿ ಖರ್ಚಾಗದೆ ಎಷ್ಟು ಉಳಿದಿದೆ ಸರ್ಕಾರದ ಮೇಲೆ ಇವತ್ತು ಜನತೆಯ ಮುಂದೆ ಇಡುವುದರ ಮೂಲಕ ಇವತ್ತು ಜನತೆಗೆ ತಿಳುವಳಿಕೆ ಕೊಡಬೇಕು. ಒಂದು ವೇಳೆ ಕೇಂದ್ರ ಮಲತಾಯಿ ಧೋರಣೆ ಅಂತ ಹೇಳ್ತಕ್ಕಂಥ ಬಿಜೆಪಿ ಇವತ್ತು ಸ್ಪಷ್ಟವಾಗಿರ್ತಕ್ಕಂಥ ಒಂದು ಶ್ವೇತ ಪತ್ರವನ್ನು ಹೊರಡಿಸಿ ಇವತ್ತು ಏನು ಒತ್ತಾಯಿಸ್ತೇವೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿ ಆಗಮಿಸಿರ್ತಕ್ಕಂಥ ಮಾಧ್ಯಮದ ಮಿತ್ರರಿಗೆ ವಸಂತ್ ಸಾಲಿಯನ್ರವರ ಉಪನ್ಯಾಸ ಸಲ್ಲಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ಸರ್, ಮಾನ್ಯ ಜಿಲ್ಲಾಧಿಕಾರಿಗಳು, ಮತ್ತು ಕರ್ನಾಟಕದಲ್ಲಿ ಕಳೆದ 3.5 ವರ್ಷದಲ್ಲಿ ಏನು ರಾಜ್ಯ ಸರ್ಕಾರ ಕಳೆದ 4.5 ವರ್ಷ ಯೋಜನೆಗಳ ಅಡಿಯಲ್ಲಿ ಅನುದಾನವನ್ನು ಬಿಡುಗಡೆ ಮಾಡ್ಕೊಂಡು ಬಂದಿದೆ. ಪದೇ ಪದೇ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನು ಅನುಸರಿಸ್ತಾ ಇದೆ ಎಂಬ ಒಂದು ಮಾತು ಹೇಳ್ತಕ್ಕಂಥದ್ದು. ಅದೊಂದು ಪ್ರತಿ ಸಲ ಕೇಂದ್ರ ಸರ್ಕಾರದ ಮೇಲೆ ಹೇಳ್ತಕ್ಕಂಥ ರೀತಿಯಲ್ಲಿ ಒಂದು ಕೇಂದ್ರ ಸರ್ಕಾರವನ್ನು ಮುಜುಗರಕ್ಕೆ ಈಡಾಗ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತದೆ. ಅದು ಭಾರತ್ ನಿರ್ಮಾಣ ಯೋಜನೆ ಇರ್ಬೋದು, ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಇರ್ಬೋದು, ಅಥವಾ ಭಾಗ್ಯಜ್ಯೋತಿ ಅಥವಾ ಇಂದಿರಾ ಆವಾಸ್, ಬೇರೆ ವಿವಿಧ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರದಲ್ಲಿರ್ತಕ್ಕಂಥ ಏನು ವಿನಿಯೋಗ ಮಾಡಿದೆ ವಿವಿಧ ಯೋಜನೆಗಳಲ್ಲಿ